ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ನಲ್ಲಿ ವಿ ಲುಕ್ಅಪ್ ಫಾರ್ಮುಲಾವನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ವಿ ಲುಕ್ಅಪ್ ಫಾರ್ಮುಲಾ ಅಂದ್ರೆ ಏನು, ಅದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಮತ್ತು ಹೇಗೆ ಯೂಸ್ ಮಾಡ್ತೀವಿ ಅಂತ. ನಂತರ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ನಮ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. MS ಎಕ್ಸೆಲ್ ನಲ್ಲಿ ಹಲವಾರು ಫಾರ್ಮುಲಾಗಳನ್ನ ನಾವು ನೋಡಿದೀವಿ. ಯಾವ ಫಾರ್ಮುಲಾವನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಎಕ್ಸೆಲ್ ಅಲ್ಲಿ ಇರುವಂತಹ ಹಲವಾರು ಫಾರ್ಮುಲಾಗಳಲ್ಲಿ ವಿ ಲುಕ್ಅಪ್ ನಾವಿಲ್ಲಿ ಮೋಸ್ಟ್ ಪವರ್ಫುಲ್ ಫಾರ್ಮುಲಾ ಅಂತ ನಾವಿಲ್ಲಿ ಹೇಳಬಹುದು. ವಿ ಲುಕ್ಅಪ್ ಫಾರ್ಮುಲಾವನ್ನ ನಾವು ಹಲವಾರು ರೀತಿಯಾಗಿ ಯೂಸ್ ಮಾಡ್ತೀವಿ. ವಿ ಲುಕ್ಅಪ್ ಫಾರ್ಮುಲಾವನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ನಾವು ವಿ ಲುಕ್ಅಪ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕು ಅಂತ. ವಿ ಲುಕ್ಅಪ್ ಫಾರ್ಮುಲಾ ಬಗ್ಗೆ ನಾವು ಇಂಟ್ರೊಡಕ್ಷನ್ ಅನ್ನ ನೋಡ್ಬೇಕಾಗುತ್ತೆ. ಮೊದಲು ಯಾವ ರೀತಿಯಾಗಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಲುಕ್ಅಪ್ ವ್ಯಾಲ್ಯೂ ಅಂದ್ರೆ ಏನು, ನಂತರ ಟೇಬಲ್ ಆರೆ ಅಂದ್ರೆ ಏನು, ಕಾಲಮ್ ಇಂಡೆಕ್ಸ್ ನಂಬರ್ ಇರಬಹುದು ಅಥವಾ ರೇಂಜ್ ಲುಕ್ಅಪ್ ಇರಬಹುದು. ಇವುಗಳನ್ನ ಏನು ಅಂತ ನಾವಿಲ್ಲಿ ಮೊದಲು ತಿಳ್ಕೊಬೇಕಾಗತ್ತೆ. ನಂತರ ರೇಂಜ್ ಲುಕ್ಅಪ್ ಅಂದ್ರೆ ಏನು, ಅದನ್ನ ನಾವು ಯಾವ ರೀತಿಯಾಗಿ ನೋಡ್ಬೇಕಂತ. ನಂತರ ವಿ ಲುಕ್ಅಪ್ ಅಲ್ಲಿ ಎರರ್ ಬಂದಾಗ ನಾವು ಅದನ್ನ ಯಾವ ರೀತಿಯಾಗಿ ಕರೆಕ್ಟ್ ಮಾಡಬೇಕು ಅಂತ. ನಂತರ ನೆಸ್ಟೆಡ್ ವಿ ಲುಕ್ಅಪ್ ಅಂದ್ರೆ ಏನು, ಅದನ್ನ ನಾವು ಯಾವ ರೀತಿಯಾಗಿ ಮಾಡ್ಬೇಕಂತ. ನಂತರ ವಿ ಲುಕ್ಅಪ್ ಅನ್ನ ನಾವು ಯೂಸ್ ಮಾಡಿ ಟೇಬಲ್ ಅನ್ನ ಯಾವ ರೀತಿಯಾಗಿ ಫಿಲ್ಟರ್ ಮಾಡೋದಂತ. ನಂತರ ವಿ ಲುಕ್ಅಪ್ ಅಲ್ಲಿ ಡಬಲ್ ವಿ ಲುಕ್ಅಪ್ ಫಾರ್ಮುಲಾವನ್ನ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕು ಅಂತ ಯಾವುದೇ ಟೇಬಲ್ಗೆ. ನಂತರ ಮಲ್ಟಿ ಟೇಬಲ್ ವಿ ಲುಕ್ಅಪ್ ಫಾರ್ಮುಲಾ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಬೇಕಂತ. ಹಲವಾರು ಎಕ್ಸೆಲ್ ಶೀಟ್ ಗಳಿದ್ದಾಗ ನಾವು ಯಾವ ರೀತಿಯಾಗಿ ವಿ ಲುಕ್ಅಪ್ ಫಾರ್ಮುಲಾವನ್ನ ಅಪ್ಲೈ ಮಾಡ್ಬೇಕಂತ. ನಂತರ ವಿ ಲುಕ್ಅಪ್ ಆನ್ ವರ್ಕ್ ಬುಕ್ ನಾವಿಲ್ಲಿ ನೋಡ್ಬೇಕಾಗುತ್ತೆ. ನಂತರ ಯಾವುದೇ ಕಂಪನಿಗೆ ಇಂಟರ್ವ್ಯೂಗೆ ಹೋದಾಗ ವಿ ಲುಕ್ಅಪ್ ಬಗ್ಗೆ ನಿಮಗೆ ಕೇಳುವಂತಹ ಕ್ವಶನ್ ಗಳಿರಬಹುದು ಅಥವಾ ನೀವು ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೇಕಂತ ನಾನಿಲ್ಲಿ ಹೇಳ್ತೀನಿ. ನಂತರ ರಿವರ್ಸ್ ವಿ ಲುಕ್ಅಪ್ ಅಂದ್ರೆ ಏನು, ಅದನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ನಾರ್ಮಲ್ ಆಗಿ ನಾವು ಸೀರಿಯಲ್ ನಂಬರ್ ನಂತರ ನೇಮ್ ಈ ರೀತಿಯಾಗಿ ನಾವು ಟೇಬಲ್ ಅನ್ನ ಅರೇಂಜ್ ಮಾಡ್ತೀವಿ. ಆದ್ರೆ ಟೇಬಲ್ ಲಾಸ್ಟ್ ಇಂದ ಇದ್ದಾಗ ಲಾಸ್ಟ್ ಅಲ್ಲಿ ಸೀರಿಯಲ್ ನಂಬರ್, ಸೆಕೆಂಡ್ ಕಾಲಮ್ ಅಲ್ಲಿ ನೇಮ್, ಈ ರೀತಿಯಾಗಿ ಟೇಬಲ್ ಅನ್ನ ನಾವು ರೈಟ್ ಸೈಡ್ ಇಂದ ಮಾಡಿದ್ದಾಗ ಅದಕ್ಕೆ ನಾವಿಲ್ಲಿ ರಿವರ್ಸ್ ವಿ ಲುಕ್ಅಪ್ ಅನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ. ನಂತರ ರೇಂಜ್ ಲುಕ್ಅಪ್ ಮತ್ತು ಇಂಡೆಕ್ಸ್ ಮ್ಯಾಚ್ ಅನ್ನ ಯಾವ ರೀತಿಯಾಗಿ ಮಾಡ್ಬೇಕಂತ. ನಂತರ ವಿ ಲುಕ್ಅಪ್ ಮ್ಯಾಚ್, ನಂತರ ವಿ ಲುಕ್ಅಪ್ ವಿತ್ ಫೈಂಡ್ ಮ್ಯಾಚ್, ನಂತರ ವಿ ಲುಕ್ಅಪ್ ಫಾರ್ಮುಲಾಗಳನ್ನ ಯಾವ ರೀತಿಯಾಗಿ ನಾವು ಟ್ವಿಸ್ಟ್ ಮಾಡಿ ಯೂಸ್ ಮಾಡಬೇಕು ಅಂತ. ನಂತರ ವಿ ಲುಕ್ಅಪ್ ಫಾರ್ಮುಲಾವನ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ನಾವು MIS ರಿಪೋರ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ. ಈ ಎಲ್ಲಾ ಡೀಟೇಲ್ಸ್ ಗಳನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ, ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಮೊದಲು ನಾವು ನೋಡೋಣ ಇಂಟ್ರೊಡಕ್ಷನ್ ಅಬೌಟ್ ವಿ ಲುಕ್ಅಪ್. ನೀವಿಲ್ಲಿ ನೋಡಬಹುದು ನಾನು ಒಂದು ಟೇಬಲ್ ಅನ್ನ ರೆಡಿ ಮಾಡಿದ್ದೀನಿ. ಇದೇ ರೀತಿಯಾಗಿ ನೀವು ಒಂದು ಟೇಬಲ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಸೇಲ್ಸ್ ಮೆನ್ ID, ಸೇಲ್ಸ್ ಮೆನ್ ನೇಮ್, ನಂತರ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಅನ್ನ ಅವರು ಸೇಲ್ ಮಾಡ್ತಾ ಇದ್ದಾರೆ, ನಂತರ ಝೋನ್ ಏರಿಯಾಸ್ ನಾನಿಲ್ಲಿ ಟೈಪ್ ಮಾಡಿದ್ದೀನಿ, ನಂತರ ಸೇಲ್ಸ್ ಎಷ್ಟು ಸೇಲ್ ಅನ್ನ ಅವರಿಲ್ಲಿ ಮಾಡಿದ್ದಾರೆ. ಈ ರೀತಿಯಾಗಿ ನಾನಿಲ್ಲಿ ಒಂದು ಟೇಬಲ್ ಅನ್ನ ರೆಡಿ ಮಾಡಿದ್ದೀನಿ. ನೀವು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತೀರಾ ಆ ಕಂಪನಿಯಲ್ಲಿ ಏನು ವರ್ಕ್ ನಡೆಯುತ್ತೆ ಅದ್ರ ಮೇಲೆ ನೀವು ಆ ಟೇಬಲ್ಗೆ ವಿ ಲುಕ್ಅಪ್ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನಾನಿಲ್ಲಿ ಹೇಳೋದಾದ್ರೆ, ನೀವು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಯಾವ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಥವಾ ಹಲವಾರು ಪ್ರಾಡಕ್ಟ್ಸ್ ಗಳು ಮ್ಯಾನುಫ್ಯಾಕ್ಚರ್ ಆಗಬಹುದು. ಈ ರೀತಿಯಾಗಿ ಕಂಪನಿಯಲ್ಲಿ ಟೈಮಿಂಗ್ಸ್ ಇರುತ್ತೆ. ಯಾವ ಟೈಮ್ ಅಲ್ಲಿ ಯಾವ ಪ್ರಾಡಕ್ಟ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ, ಆ ಮ್ಯಾನುಫ್ಯಾಕ್ಚರ್ ಆದ ಪ್ರಾಡಕ್ಟ್ಸ್ ಗಳಲ್ಲಿ ಎಷ್ಟು ರಿಜೆಕ್ಟ್ ಆಗಿದೆ, ಎಷ್ಟು ಓಕೆ ಆಗಿದೆ, ಈ ರೀತಿಯ ಡೀಟೇಲ್ಸ್ ಅನ್ನ ನಾವಿಲ್ಲಿ ಟೇಬಲ್ ಅಲ್ಲಿ ಎಂಟ್ರಿ ಮಾಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ನಾವಿಲ್ಲಿ ನೋಡ್ಬೇಕು ಅಂದಾಗ ಆ ಡೇಟ್ ಅನ್ನ ನಮ್ಗಿಲ್ಲಿ ಎಂಟ್ರಿ ಮಾಡಿದಾಗ ಫಸ್ಟ್ ಬ್ಯಾಚ್ ಇರಬಹುದು ಅಥವಾ ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚ್, ಫೋರ್ತ್ ಬ್ಯಾಚ್, ಆ ಒಂದು ದಿನದಲ್ಲಿ ಯಾವ ಪ್ರಾಡಕ್ಟ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ, ಎಷ್ಟು ಪ್ರಾಡಕ್ಟ್ಸ್ ರಿಜೆಕ್ಟ್ ಆಗಿದೆ, ಎಷ್ಟು ಪ್ರಾಡಕ್ಟ್ಸ್ ಓಕೆ ಆಗಿದೆ ಅಥವಾ ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ, ಈ ರೀತಿಯಾಗಿ ನಾವು ಡೀಟೇಲ್ಸ್ ಅನ್ನ ಚೆಕ್ ಮಾಡಬೇಕು ಅಂದಾಗ ಈ ರೀತಿಯಾಗಿ ನಾವು MS ಎಕ್ಸೆಲ್ ಅಲ್ಲಿ ವಿ ಲುಕ್ಅಪ್ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ.
ನಾವಿಲ್ಲಿ ಯಾವುದೇ ಎಕ್ಸಾಂಪಲ್ ಅನ್ನ ತಗೋಬಹುದು. ನಾವಿಲ್ಲಿ ಯಾವುದೇ ಡಿಶ್ ಟಿವಿಯನ್ನ ತಗೊಂಡಿದ್ರೆ ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದಾಗ ನಾವು ಮೊದಲು ಮೊಬೈಲ್ ನಂಬರ್ ಅನ್ನ ಹೇಳಬೇಕಾಗುತ್ತೆ. ನಂತರ ನಾವು ಮೊಬೈಲ್ ನಂಬರ್ ಅನ್ನ ಹೇಳಿದ ನಂತರ ನಮ್ಮ ಎಲ್ಲಾ ಡೀಟೇಲ್ಸ್ ಅವರಿಗೆ ತೋರಿಸುತ್ತೆ. ಇದೇ ರೀತಿಯಾದ ಡೇಟಾ ಟೇಬಲ್ ಅವರ ಬಳಿ ಇರುತ್ತೆ. ಆಗ ಅವರು ನಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿದ್ರೆ ನಮ್ಮ ಡೀಟೇಲ್ಸ್ ಅವರಿಗೆ ತೋರಿಸುತ್ತೆ. ಆ ರೀತಿಯಾಗಿ ನಾವು ವಿ ಲುಕ್ಅಪ್ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ನಾವು ಈಗ ನೋಡೋಣ ಯಾವ ರೀತಿಯಾಗಿ ವಿ ಲುಕ್ಅಪ್ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕು ಅಂತ. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ನೀವಿಲ್ಲಿ ನೋಡಬಹುದು ಸೇಲ್ಸ್ ಮ್ಯಾನ್ ಐಡಿ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. 1006 ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಸೇಲ್ಸ್ ಮ್ಯಾನ್ ನೇಮ್, ನಂತರ ಪ್ರಾಡಕ್ಟ್, ಝೋನ್, ನಂತರ ಎಷ್ಟು ಸೇಲ್ಸ್ ಅನ್ನ ಮಾಡಿದ್ದಾರೆ ಈ ರೀತಿಯಾಗಿ ಚೇಂಜ್ ಆಗ್ತಾ ಇದೆ. ನಂತರ ಇಲ್ಲಿ ನಾವು ಚೇಂಜ್ ಮಾಡೋಣ 1006, ನಂತರ ಎಂಟರ್. ನೀವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಹೇಗೆ ವಿ ಲುಕ್ಅಪ್ ಫಾರ್ಮುಲಾವನ್ನ ಅಪ್ಲೈ ಮಾಡ್ಬೇಕಂತ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ನಾವಿಲ್ಲಿ MS Excel ಅಲ್ಲಿ ಯಾವುದೇ ಒಂದು ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಈಕ್ವಲ್ ಸೈನ್ ಅನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂತರ ವಿ ಲುಕ್ಅಪ್ ಫಾರ್ಮುಲಾ ನೀವಿಲ್ಲಿ ನೋಡಬಹುದು. ನಾವು VL ಟೈಪ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ತೋರಿಸುತ್ತೆ. ನಂತರ ನಾವು ಕೀಬೋರ್ಡ್ ಇಂದ ಟ್ಯಾಬ್ ಕೀಯನ್ನ ಪ್ರೆಸ್ ಮಾಡಬಹುದು ಅಥವಾ ನೀವಿಲ್ಲಿ ಟೈಪ್ ಮಾಡಬಹುದು. ನಂತರ ನೀವಿಲ್ಲಿ ನೋಡಬಹುದು ವಿ ಲುಕ್ಅಪ್ ಫಾರ್ಮುಲಾ ನಾವಿಲ್ಲಿ ಟೈಪ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ವಿ ಲುಕ್ಅಪ್ ಫಾರ್ಮುಲಾವನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೇಕಂತ ನಮ್ಗಿಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಮೊದಲು ನೀವಿಲ್ಲಿ ನೋಡಬಹುದು ಲುಕ್ಅಪ್ ವ್ಯಾಲ್ಯೂ. ಲುಕ್ಅಪ್ ವ್ಯಾಲ್ಯೂ ಅಂದ್ರೆ ನಾವು ಏನನ್ನ ನೋಡ್ಬೇಕು, ಯಾವುದನ್ನ ನಾವಿಲ್ಲಿ ಸರ್ಚ್ ಮಾಡ್ತಾ ಇದೀವಿ. ಎಕ್ಸಾಂಪಲ್ ನಾನಿಲ್ಲಿ ಸೇಲ್ಸ್ ಮ್ಯಾನ್ ಐಡಿಯನ್ನ ಎಂಟರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸೇಲ್ಸ್ ಮ್ಯಾನ್ ನೇಮ್ ಅನ್ನ ನಾನಿಲ್ಲಿ ನೋಡ್ಬೇಕು. ಇಲ್ಲಿ ಲುಕ್ಅಪ್ ವ್ಯಾಲ್ಯೂ ಅಂದ್ರೆ ನಾವು ಯಾವುದನ್ನ ಹುಡುಕ್ತಾ ಇದೀವಿ, ಯಾವ ರೀತಿಯಾಗಿ ನಾವಿಲ್ಲಿ ಡೀಟೇಲ್ಸ್ ಅನ್ನ ಸರ್ಚ್ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಸೇಲ್ಸ್ ಮ್ಯಾನ್ ಐಡಿಯಿಂದ ಸರ್ಚ್ ಮಾಡ್ತಾ ಇರೋದ್ರಿಂದ ಸೇಲ್ಸ್ ಮ್ಯಾನ್ ಐಡಿಯನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಟೇಬಲ್ ಆರೆ. ಟೇಬಲ್ ಆರೆ ಅಂದ್ರೆ ಯಾವ ಒಂದು ಟೇಬಲ್ ಅಲ್ಲಿ ನಾವು ಈ ಡೀಟೇಲ್ಸ್ ಅನ್ನ ಸರ್ಚ್ ಮಾಡ್ತಾ ಇದೀವಿ ಆ ಟೇಬಲ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಾಲಮ್ ಇಂಡೆಕ್ಸ್ ನಂಬರ್. ಕಾಲಮ್ ಇಂಡೆಕ್ಸ್ ನಂಬರ್ ಅಂದ್ರೆ ನೀವಿಲ್ಲಿ ನೋಡಬಹುದು ಪ್ರತಿ ಕಾಲಮ್ಗೂ ಸಹ ಅದರದೇ ಆದ ನಂಬರ್ ಇರುತ್ತೆ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್, ಫಿಫ್ತ್ ಕಾಲಮ್. ಇವುಗಳಿಗೆ ನಾವಿಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ ಅಂತೇಳಿ ಕರಿತೀವಿ. ನಂತರ ರೇಂಜ್ ಲುಕ್ಅಪ್, ಟ್ರೂ ಆರ್ ಫಾಲ್ಸ್. ಈ ರೀತಿಯಾಗಿ ನಾವು ವಿ ಲುಕ್ಅಪ್ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಎಸ್ಕೇಪ್ ಮಾಡೋಣ. ನಂತರ ನಾವಿಲ್ಲಿ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾಗಿದೆ. ಈ ಡೀಟೇಲ್ಸ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಈ ಡೀಟೇಲ್ಸ್ ನಮ್ಗೆ ಬೇಡ. ನಾವು ಹೊಸದಾಗಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡೋಣ. ಡಿಲೀಟ್. ನಾವಿಲ್ಲಿ MS Excel ಅಲ್ಲಿ ಯಾವುದೇ ಒಂದು ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು ಅಂದಾಗ ಈಕ್ವಲ್ ಸಿಂಬಲ್ ಅನ್ನ ಯೂಸ್ ಮಾಡಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬಹುದು. ಅಥವಾ ಇನ್ಸರ್ಟ್ ಫಂಕ್ಷನ್ ಆಪ್ಷನ್ ಇಲ್ಲಿ ಸಿಗುತ್ತೆ. ಇಲ್ಲಿಂದ ಸಹ ನಾವು ಯಾವುದೇ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬಹುದು. ಈಗ ನಾವು ವಿ ಲುಕ್ಅಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು. ಸೇಲ್ಸ್ ಮ್ಯಾನ್ ಐಡಿ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಮ್ಯಾನ್ ಐಡಿ ನಂಬರ್ ಅನ್ನ ನೀವು ಇದೇ ರೀತಿಯಾಗಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಈ ಸೆಲ್ ಅಲ್ಲಿ ನಾವೀಗ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ಯಾಕಂದ್ರೆ ಈ ಸೆಲ್ ಅಲ್ಲಿ ನಾವು ರಿಸಲ್ಟ್ ಅನ್ನ ಸರ್ಚ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಈಕ್ವಲ್ ಸಿಂಬಲ್ ಅನ್ನ ನೀವಿಲ್ಲಿ ಯೂಸ್ ಮಾಡಬಹುದು. ವಿ ಲುಕ್ಅಪ್ ಫಾರ್ಮುಲಾವನ್ನ ನಾವು ಸ್ಟಾರ್ಟಿಂಗ್ ಇಂದ ಕಲಿತಾ ಇದ್ರೆ ನಾವಿಲ್ಲಿ ಇನ್ಸರ್ಟ್ ಫಂಕ್ಷನ್ ಆಪ್ಷನ್ ಇಂದ ವಿ ಲುಕ್ಅಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಿದ್ರೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ನಂತರ ನಾವು ಈಕ್ವಲ್ ಸಿಂಬಲ್ ಅನ್ನ ಯೂಸ್ ಮಾಡಿ ವಿ ಲುಕ್ಅಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬಹುದು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ವಿ ಲುಕ್ಅಪ್ ಫಾರ್ಮುಲಾವನ್ನ. ವಿ ಲುಕ್ಅಪ್ ನಂತರ ಎಂಟರ್ ಮಾಡಬಹುದು ಅಥವಾ ನಾವಿಲ್ಲಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ವಿ ಲುಕ್ಅಪ್ ಫಾರ್ಮುಲಾ ಬಂದಿದೆ. ನಂತರ ಓಕೆ ನಾವಿಲ್ಲಿ ಕೊಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ವಿ ಲುಕ್ಅಪ್ ಫಾರ್ಮುಲಾ ಬಂದಿದೆ. ಒಂದು ಟೇಬಲ್ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ನೀವು ನೋಡಬಹುದು ಲುಕ್ಅಪ್ ವ್ಯಾಲ್ಯೂ, ಟೇಬಲ್ ಆರೆ, ಕಾಲಮ್ ಇಂಡೆಕ್ಸ್ ನಂಬರ್, ನಂತರ ರೇಂಜ್ ಲುಕ್ಅಪ್. ಈ ಕಾಲಮ್ಗಳನ್ನ ನಾವೀಗ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಥವಾ ಯಾವ ಡೀಟೇಲ್ಸ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ನೋಡೋಣ. ಲುಕ್ಅಪ್ ವ್ಯಾಲ್ಯೂ ಅಂದ್ರೆ ಯಾವ ರೀತಿಯಾಗಿ ನಾವಿಲ್ಲಿ ಸರ್ಚ್ ಮಾಡ್ತಾ ಇದೀವಿ. ನಾನಿಲ್ಲಿ ಸೇಲ್ಸ್ ಮ್ಯಾನ್ ಐಡಿಯನ್ನ ಎಂಟರ್ ಮಾಡಿ ಸೇಲ್ಸ್ ಮ್ಯಾನ್ ಡೀಟೇಲ್ಸ್ ಅನ್ನ ಸರ್ಚ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸೇಲ್ಸ್ ಮ್ಯಾನ್ ಐಡಿ ಈ ಐಡಿಯನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ನೀವು ಪರ್ಟಿಕ್ಯುಲರ್ ಯಾವುದೇ ಒಂದು ಪ್ರಾಡಕ್ಟ್ ನೇಮ್ ಇಂದ ಸರ್ಚ್ ಮಾಡ್ತಾ ಇದ್ರೆ ಆ ಪ್ರಾಡಕ್ಟ್ ನೇಮ್ ಅನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ
ಯಾವುದರಿಂದ ಯಾವ ನೇಮ್ ಇಂದ ನಾವಿಲ್ಲಿ ಸರ್ಚ್ ಮಾಡ್ತಾ ಇದೀವಿ, ಯಾವ ಡೀಟೇಲ್ಸ್ ಅನ್ನ ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲುಕ್ಅಪ್ ವ್ಯಾಲ್ಯೂ ಸೇಲ್ಸ್ ಮ್ಯಾನ್ ಐಡಿ ನಾನಿಲ್ಲಿ ಎಂಟರ್ ಮಾಡಿ ಡೀಟೇಲ್ಸ್ ಅನ್ನ ಸರ್ಚ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಸೇಲ್ಸ್ ಮ್ಯಾನ್ ಐಡಿ ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಟೇಬಲ್ ಆರೆ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಒಂದು ಸೇಲ್ಸ್ ಮ್ಯಾನ್ ಐಡಿಯನ್ನ ಯಾವ ಟೇಬಲ್ ಅಲ್ಲಿ ನಾವು ಸರ್ಚ್ ಮಾಡ್ತಾ ಇದೀವಿ ಆ ಟೇಬಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಈ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಈ ರೀತಿಯಾಗಿ ಈ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬಹುದು. ಆದ್ರೆ ಈ ಟೇಬಲ್ ಅಲ್ಲಿ ನೀವಿನ್ನ ಎಂಟ್ರಿ ಮಾಡ್ತೀರಾ ಅನ್ನೋ ಆಗಿದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಈ ಟೇಬಲ್ ಅಲ್ಲಿ ನಾವು ಕಂಟಿನ್ಯೂ ಎಂಟ್ರಿ ಮಾಡ್ತಾ ಇದ್ರೆ ನಾವು ಈ ರೀತಿಯಾಗಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಾವು ಟೇಬಲ್ ಅಲ್ಲಿ ಎಂಟ್ರಿಯನ್ನ ಕಂಟಿನ್ಯೂ ಮಾಡಬಹುದು. ಮತ್ತೊಮ್ಮೆ ವಿ ಲುಕ್ಅಪ್ ಫಾರ್ಮುಲಾವನ್ನ ಅಪ್ಲೈ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಒಂದು ಬಾರಿ ನಾವಿಲ್ಲಿ ವಿ ಲುಕ್ಅಪ್ ಫಾರ್ಮುಲಾವನ್ನ ಅಪ್ಲೈ ಮಾಡಿದ್ರೆ ಆಯ್ತು. ನಂತರ ಎಕ್ಸೆಲ್ ಶೀಟ್ ಅಲ್ಲಿ ನಾವು ಎಷ್ಟಾದ್ರೂ ಎಂಟ್ರಿ ಮಾಡಬಹುದು. ಎಲ್ಲಾ ಡೀಟೇಲ್ಸ್ ನಮ್ಗಿಲ್ಲಿ ತೋರಿಸುತ್ತೆ. ಯಾವ ರೀತಿಯಾಗಿ ಬೇಕಾದ್ರೂ ನಾವಿಲ್ಲಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬಹುದು. ನಾನಿಲ್ಲಿ ಈ ಟೇಬಲ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡಬಹುದು. ಈ ರೀತಿಯಾಗಿ ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಕಾಲಮ್ ಇಂಡೆಕ್ಸ್ ನಂಬರ್. ನೀವಿಲ್ಲಿ ನೋಡಬಹುದು ನಾನು ಸೇಲ್ಸ್ ಮ್ಯಾನ್ ನೇಮ್ ಅನ್ನ ಸರ್ಚ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಮ್ಯಾನ್ ನೇಮ್ ಯಾವ ಕಾಲಮ್ ಅಲ್ಲಿ ಇದೆ? ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್, ಫಿಫ್ತ್ ಕಾಲಮ್. ಎಷ್ಟನೇ ಕಾಲಮ್ ಅಲ್ಲಿ ನಾವು ಸೇಲ್ಸ್ ಮ್ಯಾನ್ ನೇಮ್ ಅನ್ನ ಬರ್ದಿದೀವಿ ಆ ಕಾಲಮ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೆಕೆಂಡ್ ಕಾಲಮ್ ಅಲ್ಲಿ ನಾವು ಸೇಲ್ಸ್ ಮ್ಯಾನ್ ನೇಮ್ ಅನ್ನ ಎಂಟ್ರಿ ಮಾಡಿದೀವಿ. ಅದಕ್ಕೋಸ್ಕರ ನಾನಿಲ್ಲಿ ಬರಿತಾ ಇದ್ದೀನಿ ಕಾಲಮ್ ನಂಬರ್ ಅನ್ನ. ನಂತರ ರೇಂಜ್ ಲುಕ್ಅಪ್ ಅಲ್ಲಿ ನಾವು 0 ಕೊಡ್ಬೇಕಾಗುತ್ತೆ. 0 ನಮ್ಗಿಲ್ಲಿ ಎಕ್ಸಾಕ್ಟ್ ರಿಸಲ್ಟ್ ಮ್ಯಾಚ್ ಅನ್ನ ತೋರಿಸುತ್ತೆ. ಅದಕ್ಕೋಸ್ಕರ 0 ಬದಲಾಗಿ ನೀವಿಲ್ಲಿ ಫಾಲ್ಸ್ ಅಂತ ಸಹ ಟೈಪ್ ಮಾಡಬಹುದು. ಫಾಲ್ಸ್ ಅಂತ ಟೈಪ್ ಮಾಡಿದ್ರು ಅಷ್ಟೇನೆ ಅಥವಾ 0 ನೀವಿಲ್ಲಿ ಎಂಟ್ರಿ ಮಾಡಿದ್ರು ಅಷ್ಟೇನೆ, ಎರಡು ಸೇಮ್ ಇಲ್ಲಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 0 ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಓಕೆ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ರಿಸಲ್ಟ್ ನಮ್ಗೆ ಸಿಗ್ತಾ ಇದೆ. ಸೇಲ್ಸ್ ಮ್ಯಾನ್ ಐಡಿ ನಂಬರ್ 1001 ರಾಹುಲ್ ಕುಮಾರ್, ನೇಮ್ ಇಲ್ಲಿ ಬರ್ತಾ ಇದೆ, ನೀವು ನೋಡಬಹುದು. ನಾವಿಲ್ಲಿ ಸೇಲ್ಸ್ ಮ್ಯಾನ್ ಐಡಿಯನ್ನ ಚೇಂಜ್ ಮಾಡೋಣ. 1004 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಪುನೀತ್ ಕುಮಾರ್ ನೇಮ್ ನಮ್ಗಿಲ್ಲಿ ತೋರಿಸ್ತಾ ಇದೆ. 104 ಪುನೀತ್ ಕುಮಾರ್ ನೇಮ್ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ವಿ ಲುಕ್ಅಪ್ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಅದೇ ಫಾರ್ಮುಲಾವನ್ನ ನಾವು ಇಲ್ಲಿ ಇನ್ಸರ್ಟ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ. ನಾನಿಲ್ಲಿ ಇನ್ಸರ್ಟ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಕೀಬೋರ್ಡ್ ಇಂದ ನಾವು ಈಕ್ವಲ್ ಸೈನ್ ಅನ್ನ ಯೂಸ್ ಮಾಡಿ ಫಂಕ್ಷನ್ ಅನ್ನ ಇನ್ಸರ್ಟ್ ಮಾಡೋಣ. ಮೊದಲು ಇಲ್ಲಿ ಸೇಲ್ಸ್ ಮ್ಯಾನ್ ಐಡಿ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ 1005. ನಂತರ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈಕ್ವಲ್ ಸಿಂಬಲ್. ನಂತರ ವಿ ಲುಕ್ಅಪ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಲುಕ್ಅಪ್ ವ್ಯಾಲ್ಯೂ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲುಕ್ಅಪ್ ವ್ಯಾಲ್ಯೂ ನಾವಿಲ್ಲಿ ಸೇಲ್ಸ್ ಮ್ಯಾನ್ ಐಡಿ ನಂಬರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಕಾಮಾ ಎಂಟ್ರಿ ಮಾಡಬೇಕಾಗುತ್ತೆ. ಲುಕ್ಅಪ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಿದ ನಂತರ ಕಾಮಾ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು ಟೇಬಲ್ ಆರೆ ಆಪ್ಷನ್ ನಮ್ಗಿಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಾವೀಗ ಲುಕ್ಅಪ್ ವ್ಯಾಲ್ಯೂ ಅನ್ನ ಸೆಲೆಕ್ಟ್ ಮಾಡಿದ್ದಾಗಿದೆ. ನಂತರ ನಾವಿಲ್ಲಿ ಟೇಬಲ್ ಆರೆ ಸೆಲೆಕ್ಟ್ ಮಾಡಬೇಕಾಗಿದೆ. ನಾನಿಲ್ಲಿ ಎಕ್ಸಾಂಪಲ್ ಅನ್ನ ನಿಮ್ಗೆ ತೋರಿಸ್ತಾ ಇರೋದ್ರಿಂದ ಸ್ಮಾಲ್ ಟೇಬಲ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಹೆಚ್ಚಿನ ಡೀಟೇಲ್ಸ್ ಇದ್ದಾಗ ನಾವಿಲ್ಲಿ ಕೀಬೋರ್ಡ್ ಇಂದ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬಹುದು. ಮೊದಲು ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವು ಕೀಬೋರ್ಡ್ ಇಂದ ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ ಮಾರ್ಕ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಎಷ್ಟು ಕಾಲಮ್ ನಾವಿಲ್ಲಿ ಎಂಟ್ರಿ ಮಾಡಿದೀವಿ ಡೀಟೇಲ್ಸ್ ಅನ್ನ. ಕಾಲಮ್ ಸೆಲೆಕ್ಟ್ ಆಗಿದೆ. ನಂತರ ಶಿಫ್ಟ್ ಕಂಟ್ರೋಲ್ ಡೌನ್ ಆರೋ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಕಂಪ್ಲೀಟ್ ಟೇಬಲ್ ಸೆಲೆಕ್ಟ್ ಆಗಿದೆ. ಥೌಸಂಡ್ಸ್ ಆಫ್ ಡೇಟಾ ನಿಮ್ಮ ಬಳಿ ಇದ್ದಾಗ ನೀವು ಈ ರೀತಿಯಾದ ಶಾರ್ಟ್ ಕಟ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಟೇಬಲ್ ಅನ್ನ ಸೆಲೆಕ್ಟ್ ಮಾಡೋದಿಕ್ಕೆ, ಅಥವಾ ನೀವು ಮೌಸ್ ಇಂದ ಸೆಲೆಕ್ಟ್ ಮಾಡಬಹುದು. ನಂತರ ಕಾಮಾ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಕಾಲಮ್ ಇಂಡೆಕ್ಸ್ ನಂಬರ್. ನೀವು ಸರ್ಚ್ ಮಾಡ್ತಾ ಇರುವಂತಹ ಡೀಟೇಲ್ಸ್ ಯಾವ ಕಾಲಮ್ ಅಲ್ಲಿ ಇದೆ ನಾವು ಆ ಕಾಲಮ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಕಾಲಮ್ ನಂಬರ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತಹ ಸೇಲ್ಸ್ ಮ್ಯಾನ್ ನೇಮ್ ಅನ್ನ ನಾವಿಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕಾಲಮ್ ನಂಬರ್ ಸೆಕೆಂಡ್ ಅನ್ನ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ನಂತರ ಕಾಮಾ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ರೇಂಜ್ ಲುಕ್ಅಪ್ ನಾವಿಲ್ಲಿ ಕೊಡಬೇಕಾಗುತ್ತೆ. 0 ನಾವಿಲ್ಲಿ ಟೈಪ್ ಮಾಡಬಹುದು ಅಥವಾ ಫಾಲ್ಸ್ ಸಹ ನಾವಿಲ್ಲಿ ಟೈಪ್ ಮಾಡಬಹುದು. ಎರಡು ಸೇಮ್ ಆನ್ಸರ್ ನಮ್ಗಿಲ್ಲಿ ಸಿಗುತ್ತೆ.
ನಾನಿಲ್ಲಿ 0 ಟೈಪ್ ಮಾಡ್ತಾ ಇದ್ದೀನಿ. ನಂತರ ಕ್ಲೋಸ್ ಬ್ರಾಕೆಟ್ ಎಂಟರ್. ನೀವಿಲ್ಲಿ ನೋಡಬಹುದು ಸೇಲ್ಸ್ ಮೆನ್ ಐಡಿ 1005 ಆಕಾಶ್ ನಮ್ಗಿಲ್ಲಿ ತೋರಿಸ್ತಾ ಇದೆ ಡೀಟೇಲ್ಸ್ ಅನ್ನ. ಸೇಲ್ಸ್ ಮೆನ್ ಐಡಿ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ 1009. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಮೋಹನ್ ಸೇಲ್ಸ್ ಮೆನ್ ನೇಮ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಾವಿಲ್ಲಿ ಸೇಲ್ಸ್ ಮೆನ್ ಐಡಿಯನ್ನ ಚೇಂಜ್ ಮಾಡೋಣ. 1003 ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಬಾದಲ್ ನೇಮ್ ನಮಗಿಲ್ಲಿ ತೋರಿಸ್ತಾ ಇದೆ, ನೀವು ನೋಡಬಹುದು. ಆದ್ರೆ ನನಗೆ ಬರೀ ನೇಮ್ ಮಾತ್ರ ಬೇಡ, ಸೇಲ್ಸ್ ಮೆನ್ ನೇಮ್, ಪ್ರಾಡಕ್ಟ್ ಝೋನ್, ಎಷ್ಟು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಿದರೆ ಎಲ್ಲಾ ಡೀಟೇಲ್ಸ್ ನನಗಿಲ್ಲಿ ಬೇಕು. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾನು ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಬಾದಲ್ ನೇಮ್ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ HP ಲ್ಯಾಪ್ಟಾಪ್ ಸೇಲ್ ಮಾಡ್ತಾ ಇದ್ದಾರೆ. ನಂತರ ಝೋನ್ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ಎಷ್ಟು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದರೆ ಈ ರೀತಿಯಾಗಿ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ಅದೇ ರೀತಿಯಾಗಿ ನಾನು ಈ ಟೇಬಲ್ ಅನ್ನ ಡ್ರ್ಯಾಗ್ ಮಾಡ್ತೀನಿ ಈ ರೀತಿಯಾಗಿ. ನೀವಿಲ್ಲಿ ನೋಡಬಹುದು ಹಾರಿಜಾಂಟಲಿ ನಾನಿಲ್ಲಿ ಡ್ರ್ಯಾಗ್ ಮಾಡಿದಾಗ ಕರೆಕ್ಟ್ ಆನ್ಸರ್ ಬರ್ತಾ ಇದೆ. ಆದ್ರೆ ಇಲ್ಲಿ ವರ್ಟಿಕಲಿ ನಾನು ಡ್ರ್ಯಾಗ್ ಮಾಡಿದಾಗ ಕರೆಕ್ಟ್ ಆನ್ಸರ್ ಬರ್ತಾ ಇಲ್ಲ. ಅಥವಾ ನೀವು ಹಾರಿಜಾಂಟಲಿ ಡ್ರ್ಯಾಗ್ ಮಾಡಿದಾಗ ಸಹ ಇಲ್ಲಿ NA ಬರ್ತಾ ಇದೆ, ಆನ್ಸರ್ ಬರ್ತಾ ಇಲ್ಲ ಅಂದಾಗ ಯಾವ ರೀತಿಯಾಗಿ ನಾವು ಫಾರ್ಮುಲಾವನ್ನ ಕರೆಕ್ಟ್ ಮಾಡ್ಬೇಕಂತ, ಫಾರ್ಮುಲಾವನ್ನ ಯಾವ ರೀತಿಯಾಗಿ ನಾವು ಎಡಿಟ್ ಮಾಡಬೇಕು ಅಂತ ನಾನಿಲ್ಲಿ ನಿಮ್ಗೆ ತೋರಿಸ್ತೀನಿ. ಈ ರೀತಿಯಾಗಿ ಡ್ರ್ಯಾಗ್ ಮಾಡಿದಾಗ ನಮಗಿಲ್ಲಿ ಆನ್ಸರ್ ಬರ್ತಾ ಇಲ್ಲ. ಯಾಕೆ ಆನ್ಸರ್ ಬರ್ತಾ ಇಲ್ಲ ಅಂತ ನಾವಿಲ್ಲಿ ಸರ್ಚ್ ಮಾಡ್ಬೇಕಾಗುತ್ತೆ. ಈ ಸೆಲ್ ಅಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. H5 ನಾವು ಯಾವ್ದನ್ನ ಇಲ್ಲಿ ಸರ್ಚ್ ಮಾಡ್ತಾ ಇದೀವಿ, ಸೇಲ್ಸ್ ಮೆನ್ ID ನಂಬರ್ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ನೋಡಬಹುದು. ನಂತರ ನೀವಿಲ್ಲಿ ನೋಡಬಹುದು A1 ಇಂದ E11 ವರೆಗೆ ಎ ಕಾಲಮ್ ಫಸ್ಟ್ ರೋ ಇಂದ ಈ ಕಾಲಮ್ ನಂತರ 11th ರೋ ವರೆಗೆ ನಮ್ಮ ಟೇಬಲ್ ಇಲ್ಲಿ ಸೆಲೆಕ್ಟ್ ಆಗಿದೆ. ನಂತರ ಎಸ್ಕೇಪ್ ಮಾಡೋಣ. ನಂತರ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಲುಕ್ಅಪ್ ವ್ಯಾಲ್ಯೂ ಇಲ್ಲಿ H6. ಇಲ್ಲಿ ನೀವು ನೋಡಬಹುದು ಸೇಲ್ಸ್ ಮೆನ್ ID ನಂಬರ್ ಅನ್ನ ಇಲ್ಲಿ ನಾವು ಕೊಟ್ಟಿದ್ವಿ, ಆದ್ರೆ ನಂಬರ್ ಇಲ್ಲಿ ಚೇಂಜ್ ಆಗಿ ಮೋಹನ್ ನೇಮ್ ಅನ್ನ ತಗೊಂಡಿದೆ, ಬೇರೆ ಸೆಲ್ ನೇಮ್ ಅನ್ನ ತಗೊಳ್ತಾ ಇದೆ. ನಂತರ ಟೇಬಲ್ ನೀವು ನೋಡಬಹುದು A2 ಇಂದ E12 ವರೆಗೆ ಫಸ್ಟ್ ರೋ ಇಲ್ಲಿ ಸೆಲೆಕ್ಟ್ ಆಗಿಲ್ಲ, ನಂತರ ಒಂದು ರೋ ಡ್ರಾಪ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ನಂತರ ಎಸ್ಕೇಪ್ ಮಾಡೋಣ. ಈ ಸೆಲ್ ಅಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು H7 ಲುಕ್ಅಪ್ ವ್ಯಾಲ್ಯೂ ನಾವಿಲ್ಲಿ ಕೊಟ್ಟಿದ್ವಿ ಸೇಲ್ಸ್ ಮೆನ್ ಐಡಿಯನ್ನ, ಆದ್ರೆ ಈಗ ಫಾರ್ಮುಲಾ ಇಲ್ಲಿ ರಾಂಗ್ ಆಗಿ ಈ ಸೆಲ್ ಅನ್ನ ತಗೊಳ್ತಾ ಇದೆ. ನಂತರ ಟೇಬಲ್ ನೀವಿಲ್ಲಿ ನೋಡಬಹುದು A3 ಇಂದ E13 ವರೆಗೆ ಸೆಲೆಕ್ಟ್ ಆಗಿದೆ, ಎರಡು ರೋ ಇಲ್ಲಿ ಸೆಲೆಕ್ಟ್ ಆಗಿಲ್ಲ, ನಂತರ ಎರಡು ರೋ ಇಲ್ಲಿ ಡ್ರಾಪ್ ಆಗಿದೆ, ನೀವು ನೋಡಬಹುದು. ನಂತರ ಎಸ್ಕೇಪ್. ಇಲ್ಲಿ ನಾವು ಕ್ಲಿಕ್ ಮಾಡೋಣ. ನಂತರ H8 ನೀವಿಲ್ಲಿ ನೋಡಬಹುದು ಲುಕ್ಅಪ್ ವ್ಯಾಲ್ಯೂ ಚೇಂಜ್ ಆಗಿದೆ, ನಾವು ಕೊಟ್ಟಿದ್ದ ಲುಕ್ಅಪ್ ವ್ಯಾಲ್ಯೂ ಈ ವ್ಯಾಲ್ಯೂ ನಾವಲ್ಲಿ ಕೊಟ್ಟಿದ್ವಿ. ನಂತರ ಟೇಬಲ್ ನೀವು ನೋಡಬಹುದು A4 ಇಂದ E14 ವರೆಗೆ ಸೆಲೆಕ್ಟ್ ಆಗಿದೆ, ಮೂರು ರೋಗಳು ಇಲ್ಲಿ ಸೆಲೆಕ್ಟ್ ಆಗಿಲ್ಲ. ಈ ರೀತಿಯಾಗಿ ಟೇಬಲ್ ಚೇಂಜ್ ಆಗಬಾರ್ದು, ನಾವು ಕೊಟ್ಟಿರುವಂತಹ ಫಾರ್ಮುಲಾ ಚೇಂಜ್ ಆಗಬಾರ್ದು. ಅದನ್ನ ನಾವು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಅಂತ ನೋಡೋಣ. ನಾವಿಲ್ಲಿ ಸರಿಯಾಗಿ ಫಾರ್ಮುಲಾವನ್ನ ಅಪ್ಲೈ ಮಾಡಿದೀವಿ, ಆದ್ರೂ ಸಹ ಯಾಕೆ ಈ ರೀತಿಯಾಗಿ ರಾಂಗ್ ತೋರಿಸ್ತಾ ಇದೆ ಅಂತ ನಾವು ಎಕ್ಸೆಲ್ ಅಲ್ಲಿ ಆಟೋ ಸಮ್ ಆಪ್ಷನ್ ಅನ್ನ ಯೂಸ್ ಮಾಡಬೇಕಾದ್ರೆ ನೋಡಿರಬಹುದು. MS ಎಕ್ಸೆಲ್ ಅಲ್ಲಿ ಆಟೋಮೆಟಿಕ್ ಆಗಿ ರೋಗಳನ್ನ ಕಾಲಮ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಟೋಟಲ್ ಮಾಡುತ್ತೆ, ನಂತರ ನಮ್ಗೆ ರಿಸಲ್ಟ್ ಅನ್ನ ಕೊಡುತ್ತೆ. ನೀವಿಲ್ಲಿ ನೋಡಬಹುದು ಎಕ್ಸಾಂಪಲ್ 45 ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ 85, ನಂತರ 48, ನಂತರ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಂಬರ್ಸ್ ಅನ್ನ ನಾವು ಟೈಪ್ ಮಾಡೋಣ. ನಂತರ ನಾವಿಲ್ಲಿ ಈಕ್ವಲ್ ಸಿಂಬಲ್ ಅನ್ನ ಯೂಸ್ ಮಾಡೋಣ. ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕೀಬೋರ್ಡ್ ಇಂದ ಪ್ಲಸ್ ಸಿಂಬಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಟೋಟಲ್ ಆಗಿ ಬಂದಿದೆ. ನಂತರ ನಾನಿಲ್ಲಿ ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಡ್ರ್ಯಾಗ್ ಮಾಡಿದಾಗ ಈ ಕಾಲಮ್ಗಳ ಟೋಟಲ್ ಅನ್ನ ನಮಗಿಲ್ಲಿ ತೋರಿಸ್ತಾ ಇದೆ. ಇದೇ ರೀತಿಯಾಗಿ ನಾವಿಲ್ಲಿ ಫಾರ್ಮುಲಾ ಇನ್ಸರ್ಟ್ ಮಾಡಿ ಡ್ರ್ಯಾಗ್ ಮಾಡಿದ ನಂತರ ಅಲ್ಲಿ ರೋ ವ್ಯಾಲ್ಯೂ ಕಾಲಮ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ ಆಟೋಮೆಟಿಕ್ ಆಗಿ, ಅದನ್ನ ನಾವಿಲ್ಲಿ ಫಿಕ್ಸ್ ಮಾಡಬೇಕಾಗಿದೆ. ನಂತರ ಈ ಫಾರ್ಮುಲಾವನ್ನ ನಾವಿಲ್ಲಿ ಫಿಕ್ಸ್ ಮಾಡಬೇಕು ಅಂದಾಗ ಈ ವ್ಯಾಲ್ಯೂ ನಮ್ಗಿಲ್ಲಿ ಚೇಂಜ್ ಆಗಬಾರ್ದು, ಆಗ ನಾವು ಇಲ್ಲಿ ಈ ವ್ಯಾಲ್ಯೂ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಾವು ಕೀಬೋರ್ಡ್ ಇಂದ ಫಂಕ್ಷನ್ ಕೀಸ್ ಗಳಲ್ಲಿ F4 ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಾನು F4 ಕೀ ಪ್ರೆಸ್ ಮಾಡಿದ ನಂತರ ಡಾಲರ್ ಸಿಂಬಲ್ ನನಗಿಲ್ಲಿ ತೋರಿಸ್ತಾ ಇದೆ. ನಂತರ ಟೇಬಲ್ ಆರೇ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕೀಬೋರ್ಡ್ ಇಂದ ನಾವು F4 ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ.
ಇಲ್ಲೂ ಸಹ ಡಾಲರ್ ಸಿಂಬಲ್ ಬಂದಿದೆ, ನೀವಿಲ್ಲಿ ನೋಡಬಹುದು. ನಂತರ ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ನಾವೀಗ ಡ್ರ್ಯಾಗ್ ಮಾಡಿ ನೋಡೋಣ. ಈ ರೀತಿಯಾಗಿ ನಾನಿಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು, ನಾನಿಲ್ಲಿ ಕ್ಲಿಕ್ ಮಾಡಿದ್ರೆ ಲುಕ್ಅಪ್ ವ್ಯಾಲ್ಯೂ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ಟೇಬಲ್ ಆರೆ ನಮ್ಗಿಲ್ಲಿ ಸೇಮ್ ತೋರಿಸ್ತಾ ಇದೆ. ಆದ್ರೆ ರಿಸಲ್ಟ್ ಇಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ನೀವಿಲ್ಲಿ ನೋಡಬಹುದು, ನಾವು ಕಾಲಮ್ ಇಂಡೆಕ್ಸ್ ನಂಬರ್ 2 ನಾವಿಲ್ಲಿ ಕೊಟ್ಟಿದ್ವಿ. ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತಹ ನೇಮ್ ಅನ್ನ ನಮ್ಗಿಲ್ಲಿ ತೋರಿಸ್ಬೇಕಂತ. ನಂತರ ಥರ್ಡ್ ಕಾಲಮ್, ಫೋರ್ತ್ ಕಾಲಮ್ ನಮ್ಗಿಲ್ಲಿ ಚೇಂಜ್ ಆಗ್ತಾ ಇಲ್ಲ. ನೀವಿಲ್ಲಿ ನೋಡಬಹುದು, ಕಾಲಮ್ ಇಂಡೆಕ್ಸ್ ನಂಬರ್ 2 ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ಕಾಲಮ್ ಇಂಡೆಕ್ಸ್ ನಂಬರ್ ಸೇಮ್ ಇದೆ, ಚೇಂಜ್ ಆಗಿಲ್ಲ. ಕಾಲಮ್ ಇಂಡೆಕ್ಸ್ ನಂಬರ್ ನೀವಿಲ್ಲಿ ನೋಡಬಹುದು. ಅದಕ್ಕೋಸ್ಕರ ನಮ್ಗಿಲ್ಲಿ ಸೇಮ್ ರಿಸಲ್ಟ್ ಬರ್ತಾ ಇದೆ. ಈಗ ನಾವು ಮತ್ತೆ ಈ ಫಾರ್ಮುಲಾವನ್ನ ಫಿಕ್ಸ್ ಮಾಡಬೇಕು. ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಬೇಕಂತ ನೋಡೋಣ. ನಂತರ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಫಾರ್ಮುಲಾವನ್ನ ನಾವು ಮತ್ತೊಮ್ಮೆ ಫಿಕ್ಸ್ ಮಾಡಬೇಕಾಗಿದೆ, ಅಂದ್ರೆ ಕರೆಕ್ಷನ್ ಮಾಡಬೇಕಾಗಿದೆ. MS ಎಕ್ಸೆಲ್ ಅಲ್ಲಿ ಡಬಲ್ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಒಂದು ಫಾರ್ಮುಲಾದಲ್ಲಿ ಮತ್ತೊಂದು ಫಾರ್ಮುಲಾವನ್ನ ಇನ್ಸರ್ಟ್ ಮಾಡೋದು. ಯಾವ ರೀತಿಯಾಗಿ ಅಂತ ನೋಡೋಣ. ಇಲ್ಲಿ ನೀವು ನೋಡಬಹುದು, ಇದನ್ನ ನಾನಿಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಾಲಮ್ ಇಂಡೆಕ್ಸ್ ನಂಬರ್ ನಾವಿಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ಯಾವುದನ್ನ ಸರ್ಚ್ ಮಾಡ್ತಾ ಇದ್ವಿ, ನಾನು ಆ ನಂಬರ್ ಅನ್ನ ಕೊಟ್ಟಿದ್ದೆ. ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ರೋ ROW, ನಂತರ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ -4 ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ರೋ ನಂತರ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ನಂತರ -4. ನಂತರ ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಮೋಹನ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಡ್ರ್ಯಾಗ್. ನೀವಿಲ್ಲಿ ನೋಡ್ತಾ ಇರಬಹುದು, ಮೋಹನ್ ಸೇಲ್ಸ್ಮನ್ ID 1009, ಮೋಹನ್ LG ಲ್ಯಾಪ್ಟಾಪ್ ಮಂಗಳೂರು, ಸೇಲ್ಸ್ ಮಾಡಿರುವಂತಹ ಪ್ರಾಡಕ್ಟ್ ನಂಬರ್ 54 ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ಸೇಲ್ಸ್ಮನ್ ID ನಂಬರ್ ಅನ್ನ ನಾವಿಲ್ಲಿ ಚೇಂಜ್ ಮಾಡೋಣ. 1001, ನಂತರ ಎಂಟರ್. ನೀವಿಲ್ಲಿ ನೋಡಬಹುದು, ಎಲ್ಲಾ ಡೀಟೇಲ್ಸ್ ನಮ್ಗಿಲ್ಲಿ ತೋರಿಸ್ತಾ ಇದೆ. ಈ ರೀತಿಯಾಗಿ ನಾವು ಫಾರ್ಮುಲಾದಲ್ಲಿ ಮತ್ತೊಂದು ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಈಗ ನೀವು ಕೇಳಬಹುದು, ರೋ ಇಲ್ಲಿ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ನಂತರ -4, ಈ ಫಾರ್ಮುಲಾ ಏನು ಮತ್ತು ಈ ಫಾರ್ಮುಲಾ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ನಾವಿಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕೀಬೋರ್ಡ್ ಇಂದ ನಾವು ಈಕ್ವಲ್ ಸೈನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ROW ರೋ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಎಂಟರ್. ನೀವಿಲ್ಲಿ ನೋಡಬಹುದು, ರೋ 6 ಬರ್ತಾ ಇದೆ. ರೋ ಅಂದ್ರೆ ರೋ ನಂಬರ್ ಅಂತ ಅಷ್ಟೇನೆ, ಬೇರೆ ಏನಿಲ್ಲ. ರೋ ನಂಬರ್ 6 ಇಲ್ಲಿ ಬಂದಿದೆ. ನಂತರ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಈಕ್ವಲ್ ಸಿಂಬಲ್ ROW ರೋ ನಂಬರ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಎಂಟರ್. ರೋ ನಂಬರ್ 9 ನೀವಿಲ್ಲಿ ನೋಡಬಹುದು. ಅಥವಾ ನಾವು ಎಲ್ಲಾದ್ರೂ ಕ್ಲಿಕ್ ಮಾಡಬಹುದು. ಈಕ್ವಲ್ ಸೈನ್ ROW ರೋ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಎಂಟರ್. ರೋ ನಂಬರ್ 54 ನಮ್ಗಿಲ್ಲಿ ತೋರಿಸ್ತಾ ಇದೆ. ಅಷ್ಟೇ ಅಲ್ಲದೇನೆ ನಾನಿಲ್ಲಿ ಕ್ಲಿಕ್ ಮಾಡ್ತೀನಿ. ಈಕ್ವಲ್ ಸಿಂಬಲ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಕಾಲಮ್. ನೀವಿಲ್ಲಿ ನೋಡಬಹುದು, ಕಾಲಮ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ನಂತರ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಎಂಟರ್. ನೀವಿಲ್ಲಿ ನೋಡಬಹುದು, ಕಾಲಮ್ ನಂಬರ್ 3 ನಮ್ಗಿಲ್ಲಿ ತೋರಿಸ್ತಾ ಇದೆ. ರೋ ಅಂದ್ರೆ ರೋ ನಂಬರ್ ತೋರಿಸುತ್ತೆ, ಕಾಲಮ್ ಅಂದ್ರೆ ಕಾಲಮ್ ನಂಬರ್ ತೋರಿಸುತ್ತೆ ಅಷ್ಟೇನೆ. ಫಸ್ಟ್, ಸೆಕೆಂಡ್, ಥರ್ಡ್ ಕಾಲಮ್ ಅಲ್ಲಿ ನಾವೀಗ ವರ್ಕ್ ಮಾಡ್ತಾ ಇದೀವಿ ಅಂತ ನಮ್ಗೆ ತೋರಿಸುತ್ತೆ. ನಾವಿಲ್ಲಿ ಚೇಂಜ್ ಮಾಡಿದ್ವಿ ROW ರೋ ನಂಬರ್ -4 ಅಂತ. ಓಕೆ, ರೋ ನಂಬರ್ ತೋರಿಸ್ತಾ ಇದೆ, ಆದ್ರೆ -4 ನಾವಿಲ್ಲಿ ಯಾಕೆ ಎಂಟ್ರಿ ಮಾಡಿದ್ವಿ ಅಂತ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದನ್ನ ನಾವೀಗ ಡಿಲೀಟ್ ಮಾಡೋಣ. ಡಿಲೀಟ್. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಈಕ್ವಲ್ ಸೈನ್ ROW ರೋ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಎಂಟರ್. ರೋ ನಂಬರ್ 6 ಅಲ್ಲಿ ನಾವಿಲ್ಲಿ ಇದ್ದೀವಿ. ನಂತರ ಡೀಟೇಲ್ಸ್ ನಮಗೆ ಟೇಬಲ್ ಸೆಕೆಂಡ್ ರೋ ಇಂದ ಬೇಕಾಗಿದೆ. ನೀವಿಲ್ಲಿ ನೋಡಬಹುದು, ನಾನಿಲ್ಲಿ ಕೊಟ್ಟಿದ್ದೆ -4. 6th ರೋ ನಲ್ಲಿ ನಾವಿದ್ದಾಗ 1 2 3 4 ಸೆಕೆಂಡ್ ಕಾಲಮ್ ಇಂದ ನಮ್ಗೆ ಡೀಟೇಲ್ಸ್ ಬೇಕಾಗಿದೆ ಅಷ್ಟೇನೆ, ಬೇರೆ ಏನು ಚೇಂಜಸ್ ಇಲ್ಲ. 6 -4 2 ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಟೈಪ್ ಮಾಡಿದ್ವಿ -4. ಈ ರೀತಿಯಾಗಿ ನಾವು VLOOKUP ಫಾರ್ಮುಲಾವನ್ನ ಎಡಿಟ್ ಮಾಡಬಹುದು. ನೀವಿಲ್ಲಿ ನೋಡಬಹುದು, ಹಾರಿಜಾಂಟಲಿ ಡೀಟೇಲ್ಸ್ ನಮ್ಗೆ ಸಿಗ್ತಾ ಇದೆ, ವರ್ಟಿಕಲಿ ಸಹ ನಮ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ನೀವಿಲ್ಲಿ ಕೇಳಬಹುದು, ಇಲ್ಲಿ ರೋ ನಂಬರ್ 6 ಇತ್ತು, ನಂತರ -4 ನಾವು ಮಾಡಿದ್ದೀವಿ. ಬೇರೆ ಟೇಬಲ್ ಅನ್ನ ನಾವಿಲ್ಲಿ ಕಂಪನಿಯಲ್ಲಿ ಇನ್ಸರ್ಟ್ ಮಾಡಿದಾಗ ನಾವು ಯಾವ ರೀತಿಯಾಗಿ ರೋ ನಂಬರ್ ಅನ್ನ ಫೈಂಡ್ ಮಾಡಬೇಕು ಅಥವಾ ನಾವು ಎಷ್ಟು ನಂಬರ್ ಅನ್ನ ಮೈನಸ್ ಮಾಡಬೇಕು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ತುಂಬಾ ಸಿಂಪಲ್ ಟ್ರಿಕ್. ಇನ್ನೊಂದ್ಸಲ ನಾವು ಇನ್ಸರ್ಟ್ ಮಾಡಿ ನೋಡೋಣ. ಈ ಡೀಟೇಲ್ಸ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ನಾವೀಗ ಮತ್ತೊಮ್ಮೆ
ವಿ ಲುಕ್ಅಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡೋಣ. ಈಕ್ವಲ್ ಸೈನ್ ವಿ ಲುಕ್ಅಪ್ ಫಾರ್ಮುಲಾ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಲುಕ್ಅಪ್ ವ್ಯಾಲ್ಯೂ ಸೇಲ್ಸ್ ಮೆನ್ ಐಡಿ ನಂಬರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕೀಬೋರ್ಡ್ ಇಂದ ನಾವು F4 ಶಾರ್ಟ್ಕಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ವ್ಯಾಲ್ಯೂ ನಾವಿಲ್ಲಿ ಫಿಕ್ಸ್ ಮಾಡಬೇಕಾಗಿದೆ, ಅದಕ್ಕೋಸ್ಕರ. ನೀವಿಲ್ಲಿ ನೋಡಬಹುದು ವ್ಯಾಲ್ಯೂ ಫಿಕ್ಸ್ ಆಗಿದೆ. ನಂತರ ಕಾಮಾ ಟೇಬಲ್ ಆರೆ ಟೇಬಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದೆ. ಮೌಸ್ ಇಂದ ನೀವು ಸೆಲೆಕ್ಟ್ ಮಾಡಬಹುದು, ಅಥವಾ ಹೆಚ್ಚಿನ ಡೀಟೇಲ್ಸ್ ಇದ್ರೆ ನಿಮ್ಮ ಟೇಬಲ್ ಅಲ್ಲಿ ಕಂಟ್ರೋಲ್ ಶಿಫ್ಟ್ ಆರೋ ಮಾರ್ಕ್ ಸಹಾಯದಿಂದ ನಾವಿಲ್ಲಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬಹುದು. ನಂತರ F4 ಫಂಕ್ಷನ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಕಾಮಾ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಕಾಲಮ್ ಇಂಡೆಕ್ಸ್ ನಂಬರ್ ನಾವಿಲ್ಲಿ ಕೊಡಬೇಕಾಗಿದೆ. ಕಾಲಮ್ ಇಂಡೆಕ್ಸ್ ನಂಬರ್ ನಮ್ಗಿಲ್ಲಿ ಸೆಕೆಂಡ್ ಬೇಕಾಗಿದೆ, ಆದ್ರೆ ನಾವಿಲ್ಲಿ ಸೆಕೆಂಡ್ ಕೊಟ್ಟ ನಂತರ ಡೀಟೇಲ್ಸ್ ನಮ್ಗೆ ಸರಿಯಾಗಿ ಬರೋದಿಲ್ಲ. ಆಗ ನಾವು ರೋ ನಂಬರ್ ಅನ್ನ ಇಲ್ಲಿ ಟೈಪ್ ಮಾಡಬೇಕಾಗಿದೆ. ರೋ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್. ನಂತರ ನಾವಿಲ್ಲಿ ಎಷ್ಟು ಮೈನಸ್ ಮಾಡಬೇಕು ಅಂತ ನೀವಿಲ್ಲಿ ನೋಡ್ಬೇಕಾಗುತ್ತೆ. ಯಾವ ರೋ ನಲ್ಲಿ ನೀವು ಫಾರ್ಮುಲಾ ಎಂಟ್ರಿ ಮಾಡ್ತಾ ಇದ್ದೀರಾ ಅಂತ. ನಾವಿಲ್ಲಿ 12th ರೋ ನಲ್ಲಿ ಫಾರ್ಮುಲಾ ಎಂಟ್ರಿ ಮಾಡ್ತಾ ಇದ್ದೀವಿ. ನಮ್ಗೆ ಇಲ್ಲಿ ಡೀಟೇಲ್ಸ್ ಯಾವ ರೋ ಇಂದ ಬೇಕು, ಸೆಕೆಂಡ್ ರೋ ಇಂದ ನಮ್ಗೆ ಇಲ್ಲಿ ಡೀಟೇಲ್ಸ್ ತೋರಿಸಬೇಕಾಗಿದೆ. 12 ಅಲ್ಲಿ ನಾವು ಎಷ್ಟನ್ನ ಮೈನಸ್ ಮಾಡಿದ್ರೆ 2 ಬರುತ್ತೆ, ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 12 ಅಲ್ಲಿ ನಾವು 10 ಅನ್ನ ಮೈನಸ್ ಮಾಡಿದ್ರೆ 2 ಬರುತ್ತೆ. -10 ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಕಾಮಾ ನಂತರ 0 ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಕ್ಲೋಸ್ ಬ್ರಾಕೆಟ್. ನೀವಿಲ್ಲಿ ನೋಡಬಹುದು ರೋ ನಂಬರ್, ನಾವು ಯಾವ ರೋ ನಂಬರ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ನಾವೀಗ 12 ರೋ ನಂಬರ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಎಷ್ಟು ನಂಬರ್ ಅನ್ನ ನಾವಿಲ್ಲಿ ಮೈನಸ್ ಮಾಡಿದ್ರೆ ನಂಬರ್ 2 ನಮ್ಗಿಲ್ಲಿ ಸಿಗುತ್ತೆ. ನಾವು ಕ್ಯಾಲ್ಕುಲೇಟ್ ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ ಅಷ್ಟೇನೆ. 12 - 10 2 ನಮ್ಗಿಲ್ಲಿ ಆನ್ಸರ್ ಬರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ -10 ಎಂಟ್ರಿ ಮಾಡ್ತಾ ಇದ್ದೀನಿ. ನೀವು ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾದ್ರೆ ಯಾವ ರೋ ನಂಬರ್ ಅದರಲ್ಲಿ ಎಷ್ಟನ್ನ ಮೈನಸ್ ಮಾಡಬೇಕು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್, ನಂತರ ಸೆಲೆಕ್ಟ್, ಡ್ರ್ಯಾಗ್. ನೀವಿಲ್ಲಿ ನೋಡ್ತಾ ಇರಬಹುದು ಸೇಲ್ಸ್ ಮೆನ್ ಐಡಿ 1005 ಆಕಾಶ್, ಮೈಕ್ರೋಮ್ಯಾಕ್ಸ್ ಲ್ಯಾಪ್ಟಾಪ್, ಬಿಜಾಪುರ್ 98 ಪ್ರಾಡಕ್ಟ್ ನಂಬರ್ ಸೇಲ್ ಆಗಿದೆ. ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ವಿ ಲುಕ್ಅಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬಹುದು. ನಂತರ ಫಾರ್ಮುಲಾ ಕರೆಕ್ಟ್ ಆಗಿ ಬಂದಿಲ್ಲ ಅಂದಾಗ ನಾವಿಲ್ಲಿ ಫಾರ್ಮುಲಾವನ್ನ ಫಿಕ್ಸ್ ಸಹ ಮಾಡಬಹುದು.